ನೀವು ಪ್ರಪಂಚದಲ್ಲಿ ಯಾವ ವ್ಯಕ್ತಿಯನ್ನು ಮದುವೆ ಆದ್ರೂ ಒಂದಲ್ಲ ಒಂದಿನ ನಿಮ್ಗೆ ಅನ್ಸುತ್ತೆ ನಾನು ಈ ವ್ಯಕ್ತಿಯನ್ನು ಯಾಕೆ ಮದುವೆ ಆದೆ. ನಿಮ್ಗೆ ಅವರಲ್ಲಿ ಏನೋ ಒಂದು ಸಮಸ್ಯೆ, ಏನೋ ಒಂದು ಕೊರತೆ ಕಾಣಿಸುತ್ತೆ. ನಿಮಗೆ ಇನ್ನೊಬ್ಬರ ಜೀವನ ನೋಡಿದಾಗ ಅವನ್ ತರ ಒಂದು ಗಂಡ ಇರ್ತಿದ್ರೆ, ಇವಳ ತರ ಒಂದು ಹೆಂಡತಿ ಇರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ನಿಜ ವಿಷಯ ಏನಂದ್ರೆ ಇಲ್ಲಿ ಯಾರು ಕೂಡ ಪರ್ಫೆಕ್ಟ್ ಅಲ್ಲ. ಯಾರ ಹತ್ರ ದುಡ್ಡಿರುತ್ತೋ ಅವನ ಹತ್ರ ಸಮಯ ಇರಲ್ಲ, ಯಾರ ಹತ್ರ ಸಮಯ ಇರುತ್ತೋ ಅವನ ಹತ್ರ ದುಡ್ಡಿರಲ್ಲ. ಯಾರು ರೊಮ್ಯಾಂಟಿಕ್ ಆಗಿರ್ತಾರೋ ಅವ್ರ ಮೇಲೆ ಭರವಸೆ ಮೂಡಲ್ಲ, ಯಾರು ಲಾಯಲ್ ಆಗಿರ್ತಾರೋ ಅವ್ರು ಬೋರಿಂಗ್ ಅನಿಸ್ತಾರೆ. ಯಾರು ಅಟ್ರಾಕ್ಟಿವ್ ಆಗಿರ್ತಾರೋ ಅವ್ರು ಲಾಯಲ್ ಆಗಿರಲ್ಲ. ಯಾರು ಯಾವಾಗಲೂ ಎಲ್ಲಾ ವಿಷಯಕ್ಕೆ ಅವೈಲೇಬಲ್ ಆಗಿರ್ತಾರೋ ಅವ್ರಿಗೆ ಮರ್ಯಾದೆ ಇರಲ್ಲ. ಯಾರು ಬಹಳ ಗಂಭೀರವಾಗಿರ್ತಾರೋ ಅವ್ರಲ್ಲೇನು ಹಂಚ್ಕೊಳಕ್ಕಾಗಲ್ಲ. ಸತ್ಯ ಹೇಳೋನ ಮಾತು ಕಹಿ ಅನ್ಸುತ್ತೆ, ಸಿಹಿಯಾಗಿ ಮಾತಾಡೋರ ಮೇಲೆ ಡೌಟ್ ಬರುತ್ತೆ. ನಾವು ಬಯಸುವಂತ ಎಲ್ಲಾ ಗುಣಗಳಿರುವಂತಹ ಒಂದು ಪರ್ಫೆಕ್ಟ್ ವ್ಯಕ್ತಿ ಸಿಗೋದು ಆಲ್ಮೋಸ್ಟ್ ಇಂಪಾಸಿಬಲ್. ನೀವು ಜೀವನ ಪೂರ್ತಿ ಹುಡುಕಾಡ್ತಾ ಇರ್ಬೇಕಾಗತ್ತೆ. ನಿಜವಾದ ಪ್ರೀತಿ ಅಂದ್ರೆ ಅವರಲ್ಲಿ ಏನು ಕೊರತೆ ಇದೆಯೋ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು, ಪರವಾಗಿಲ್ಲ ನನ್ನಲ್ಲೂ ಸ್ವಲ್ಪ ಕೊರತೆ ಇದೆ, ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತೇಳಿ ಹೊಂದಾಣಿಕೆಯಿಂದ ಜೀವನ ಮಾಡೋದು. ಅವ್ರು ಹೇಗಿದ್ದಾರೋ ಹಾಗೆ ಖುಷಿಯಾಗಿ ಒಪ್ಕೊಳ್ಳೋದು. ಇದೇ ಜೀವನ. ಹೋಪ್ ಯು ಅಗ್ರಿ ವಿತ್ ದಿಸ್.